ಇಟ್ಲ ಬರ್ರ ಬಂದ್ರು ಒಳಗೆ ನಿಮ್ಮ ಮೊಬೈಲ್ ಬೈ ಬಿಡಕ ಬರ್ರ. ನಮಸ್ಕಾರ ಸರ್. ನಮಸ್ಕಾರ ಸರ್, ಇವತ್ತೊಂದು ದೊಡ್ಡ ದುರಂತನೇ ನಡೆದು ಹೋಗಿದೆ. ಅದು ಹಾಸನದಲ್ಲಿ ಒಂದು ಮಹಿಳೆ ಬಲಿಯಾಗಿದ್ದಾರೆ ಆನೆ ದಾಳಿಗೆ. ಮತ್ತೆ ನಾಳೆಯಿಂದ ಆನೆ ಕಾರ್ಯಾಚರಣೆ ಪ್ರಾರಂಭವಾಗುತ್ತೆ ಹಾಸನದಲ್ಲಿ ಅನ್ನೋದು ಈಗ ಬಹುದೊಡ್ಡ ಸುದ್ದಿ. ಸಕಲೇಶ್ಪುರ ಬೇಲೂರು ಮಧ್ಯಭಾಗದಲ್ಲಿ ಮಹಿಳೆ ಬಲಿಯಾಗಿದ್ದಾರೆ ಇವತ್ತು. ಏನ್ ಸರ್ ಇದು ಘಟನೆ? ಇದು ಹಾಸನ ಜಿಲ್ಲೆಯಲ್ಲಿ ಇದು ಮನುಷ್ಯರ ಆನೆ ದಾಳಿಯಿಂದ ಮನುಷ್ಯರು ಸತ್ತಿದ್ದು 90ಕ್ಕೆ ಏರಿದೆ. 89 ಆಗಿತ್ತು, ಇವತ್ತು 90 ಆಗಿದೆ. ಇದು ಸಕಲೇಶ್ಪುರ ಭಾಗದಲ್ಲೇ ಹೈಯೆಸ್ಟ್ ಆಗಿರೋದು. ಇದು ನಡೆದಿರೋದು ಸಕಲೇಶ್ಪುರ ತಾಲೂಕಲ್ಲೇ. ಸಕಲೇಶ್ಪುರ ತಾಲೂಕು ಬೆಳಗೂರು ಹೋಬಳಿಯ ಮೂಗ್ಲಿ ಅನ್ನೋ ಗ್ರಾಮದಲ್ಲಿ ಸುಮಾರು 1 ತಿಂಗಳ ಹಿಂದೆ, ಇಲ್ಲ ಹೆಚ್ಚು ಕಡಿಮೆ 1 ತಿಂಗಳ ಹಿಂದೆ ಭೀಮನ ಕೋರೆ ಹೋದಾಗ ಭೀಮನ ಜೊತೆ ಭೀಮನ ಸಹಚರನಾಗಿದ್ದ ಒಂದು KP ಕಾಲರ್ ಅಂತ ಒಂದು ತರಲೆ ಆನೆ. ಈ ಆನೆ ಬಗ್ಗೆ ನಾನು ಸುಮಾರು ಹೇಳಿದ್ದೆ. ಇದು ಭೀಮನ ಸಹಚರನಾಗಿ ಭೀಮನ ಬಾಡಿ ಗಾರ್ಡ್ ಆಗಿ ಆಚಗೋಡ್ನಹಳ್ಳಿಲಿ ಇದ್ದನು. ಭೀಮನ್ ಬಿಟ್ಟು ಗುಂಪಾನೆಗಳು ಏನಿದೆ ಜಗಬೋರ್ನಹಳ್ಳಿ ಬೇಲೂರು ತಾಲೂಕಿಗೆ ಹೋಗಿತ್ತು. ಆಮೇಲೆ ಭೀಮ ಕೋರೆ ಮುರ್ಕೊಂಡಿದ್ದು ಮತ್ತೆ ವಾಪಸ್ ಆಚಗೋಡ್ನಹಳ್ಳಿಗೆ ವಾಪಸ್ ಬಂದಿದ್ದು. ಸಕಲೇಶ್ಪುರ ತಾಲೂಕಿಗೆ ಬಂದು ಭೀಮನ್ನೇ ಫಾಲೋ ಮಾಡ್ಕೊಂಡು ಭೀಮನ್ ಹತ್ರಕ್ಕೆ ಹೋಗಕ್ಕೆ ಹೆದರಿಯೇನ ಹಾಗೆ ಮುಂದುವರೆದು ಆಲೂರು ತಾಲೂಕು ಹೇಮಾವತಿ ನದಿ ಬಾರ್ಡರ್ ಇರೋ ಹಾಚಗೋಡ್ನಹಳ್ಳಿಯಿಂದ ಒಂದು 5-6 ಕಿಲೋಮೀಟರ್ ದೂರದಲ್ಲಿರೋ ದೊಡ್ಡಬೆಟ್ಟಕ್ಕೆ ಹೋಗಿ ದೊಡ್ಡಬೆಟ್ಟ ಕಾಡು ಹೇಮಾವತಿಯ ಎಡದಂಡೆಲಿದೆ. ಸಾವಿರಾರು ಲಕ್ಷಾಂತರ ವರ್ಷದ ಹಿಂದೆ ಹೇಮಾವತಿ ನದಿ ಒಂದು ದೊಡ್ಡ ಬೆಟ್ಟವನ್ನೇ ಕೊರೆದು 2 ಭಾಗ ಮಾಡುತ್ತೆ. ಆ ಬಲಭಾಗ ಹೇಮಾವತಿ ಬಲದಂಡೆ ಬಲಭಾಗ ಕಟ್ಟೆಪುರ ಕಾಡು ಅಂತಲೂ, ಎಡಭಾಗ ಸುಮಾರು 1-1.5 ಸಾವಿರ ಎಕರೆ ಕಾಡು, ಅದು ನಮ್ಮ ಸಕಲೇಶ್ಪುರ ಭಾಗಕ್ಕೆ ಸೇರಿದ ದೊಡ್ಡಬೆಟ್ಟ ಅಂತಲೂ ಹೆಸರಾಗ್ತದೆ. ಅಲ್ಲಿಂದ ಹೇಮಾವತಿ ನದಿ ದಾಟಿ ಹೋಗಿದ್ದ ಈ KP ಕಾಲರ್ ಅಂತ ಮಹಾನ್ ತರಲೆ ಆನೆ. ಅದರಲ್ಲಿ KP ಕಾಲರ್ ಅಲ್ಲಿ ಜೂನಿಯರ್ ಆನೆ, ಸ್ವಲ್ಪ ಚಿಕ್ಕ ಆನೆ. ಅದು ದೊಡ್ಡನಾಗಿದ್ದ. ನಾನು ಅವನು ಸಣ್ಣನು ಅಂತ ತಿಳ್ಕೊಂಡಿದ್ದೆ. ಅವನು ದೊಡ್ಡನಾಗಿದ್ದೇ ಗೊತ್ತಿಲ್ಲ. 16 ವರ್ಷ ಆಗಿ ಅವನಿಗೂ ಮದ ಬಂದಿತ್ತು, ಆ ಆನೆಗೂ ಮದ ಬಂದು. ಆನೆಗಳು ಸಾಮಾನ್ಯಕ್ಕೆ 15-16 ವರ್ಷಕ್ಕೆ ಮೇಜರ್ ಆಗ್ತವೆ, ಮೆಜಾರಿಟಿಗೆ ಬರ್ತವೆ. ಅಲ್ಲಿಂದ ಹೋಗಿ ಸ್ವಲ್ಪ ದಿವಸ ಇರ್ಲಿಲ್ಲ. ಆಮೇಲೆ ಸ್ವಲ್ಪ ದಿವಸ 1 ವಾರದಿಂದ ಶ್ರೀನಿವಾಸ ಸಂತೆ ಹತ್ರ ಪೊನ್ನಪ್ಪ ಅನ್ನೋಬ್ಬನ್ನ ದಾಳಿ ಮಾಡಿ ಆನೆ ಸಾಯಿಸ್ತದೆ. ನಾನೇನ್ ತಿಳ್ಕೊಂಡಿದ್ದೆ ಈ KP ಕಾಲರೇ ಇರ್ಬೋದು, ಇಲ್ಲೂ ಅಷ್ಟೇ ಜನಗಳನ್ನೆಲ್ಲ ಆಟ ಆಡಿಸ್ತಿತ್ತು. ಅದಾಗಿ 4-5 ದಿವಸಕ್ಕೆ ಹೇಮಾವತಿ ನದಿ ದಾಟಿ ಈ KP ಕಾಲರ್ ಜೊತೆಗೆ ಒಬ್ಬನ ಸಹಚರನ ಒಬ್ಬ ಫ್ರೆಂಡ್ ಮಾಡ್ಕೊಂಡು ಒಂದು ಆನೆ ಕರ್ಕೊಂಡು ಬಂದು ಸೀದಾ ಹಾಚ್ಕೊಂಡಹಳ್ಳಿ ಕಾಡಲ್ಲಿ ಕ್ಯಾಂಪ್ ಮಾಡುತ್ತೆ. ಅದು ನನಗೆ ವರದಿ ಬಂತು. KP ಕಾಲರ್ ಒಬ್ಬನ ಕರ್ಕೊಂಡ್ ಬಂದಿದ್ದಾನೆ, ಒಬ್ಬ ಸಹಚರ, ಒಬ್ಬ ಫ್ರೆಂಡ್ನ ಅಂತ. ಕೊಡಗಿನಿಂದ ಬಂದ ಆನೆ ಅದು ಇಲ್ಲಿ ಆನೆನೇ ಅಲ್ಲ ಅದು. ಆದ್ರೆ ಅದ್ರ ಕೋರೆ ನಮ್ಮ ಸಕಲೇಶ್ಪುರ ಭಾಗದ ಆನೆಗಳು ಅಲ್ಲಿ ಅಂದ್ರೆ ಕರಡಿ ಇರ್ಬೋದು, ಮೌಂಟೇನ್ ಇರ್ಬೋದು, ಗುಂಡ ಇರ್ಬೋದು, ಹೀಗೆ ಆ ತರ ಆನೆಗಳ ತರದ ಕೋರೆ ಉದ್ದ ಬಂದಿಲ್ಲ. ಆದ್ರೆ ಆನೆ ದಷ್ಟಪುಷ್ಟ ಆಗಿತ್ತು. ನಾನು ಮೊದಲೇ ಅಬ್ಸರ್ವ್ ಮಾಡ್ತಾ ಇದ್ದೆ. ನಾನು ಈ ಭಾಗದಲ್ಲಿ ಬೇಲೂರು ಭಾಗದ ETF ಹುಡುಗರಿಗೂ ಎಲ್ಲರಿಗೂ ಹೇಳಿದೆ, ಹೀಗೆ ಒಂದು ಆನೆ ಬಂದಿದೆ. ಆದ್ರೆ ಅದು KP ಕಾಲರ್ ಜೂನಿಯರ್ ಜೊತೆನೆ ಬರುತ್ತೆ ಅಂತ ನಾವು ಮಾತಾಡಿದ್ದಷ್ಟೇ. ಈಗ 3 ದಿವಸ 4 ದಿವಸದಿಂದ ಈ ಆನೆ ಇಲ್ಲಿ ಬಂದು ಗುಂಪಿಗೆ ಸೇರ್ಕೊಂಡಿತ್ತು. ಆಮೇಲೆ ಇವತ್ತು ಬೆಳಿಗ್ಗೆ ಇವರು ಕಾಫಿ ತೋಟಕ್ಕೆ ಸುಣ್ಣ ಹಾಕ್ತಾರೆ. ಸುಣ್ಣ ಹರಡ್ಬೇಕಾದ್ರೆ 3 ಜನ ತಾಯಿ, ಮಗಳು, ಇನ್ನೊಬ್ರು ಹೋದಾಗ ಈ ಆನೆ ಬಂದು ದಾಳಿ ಮಾಡ್ತದೆ. ಅಮ್ಮ ಹೇಳೋ ಲೆಕ್ಕ ನೋಡಿದ್ರೆ ಆನೆ ಪರ್ಪಸ್ ಆಗಿ ಈ ಅಮ್ಮನ್ನ ಇವ್ರ ಮೇಲೆ ಈ ದಾಳಿ ಮಾಡ್ತು ಅಂತ. ಯಾಕೆಂದ್ರೆ ನಾನೇನ್ ತಿಳ್ಕೊಂಡಿದ್ದೆ, ಕಾಫಿ ತೋಟದ ರಸ್ತೆ ದಾಟಬೇಕಾದ್ರೆ ಮುಖಾಮುಖಿ ಆದಾಗ ಸಾಮಾನ್ಯಕ್ಕೆ 3-4 ಟನ್ ಆನೆಗಳು ಬರೀ ಸೊಂಡ್ಲು ಬೀಸಿರ್ ಸಾಕು, ಸೈಡಿಗೆ ಹೋಗುವಂತ ದೂಕಿರ್ ಸಾಕು, ಮನುಷ್ಯರು ಒಂದು 45-50 ಕೆಜಿ ಮನುಷ್ಯರು ಬಿದ್ದು ಸಾಯೋದು ಅದೆಲ್ಲ ಹಿಂದೆಲ್ಲ ನಡೆದಿದೆ. ಆ ತರ ಆಗಿರ್ಬೋದು ಅಂತ. ಆದ್ರೆ ಅಮ್ಮ ಈಗ ಹೇಳಿದ ರೀತಿ ನೋಡಿದ್ರೆ ಆನೆ ಅವ್ರ ಮೇಲೆ ಅಟ್ಟಿಸ್ಕೊಂಡು ಬಂದು ಅಟ್ಯಾಕ್ ಮಾಡ್ತು ಅಂತ ಹೇಳ್ತಾರೆ.
ಈ ಅಟ್ಟಿಸಿಗೆ ಬಂದು ಅಟ್ಯಾಕ್ ಮಾಡೋದು ಬೆಳವಣಿಗೆ ಭಾರಿ ಡೇಂಜರ್. ಅದು ಮುಂದೆ ಸರಣಿ ಸಾವು ಆಗ್ಬೋದು, ಸರಣಿ ನರ ಹತ್ಯೆ ಆಗೋ ಚಾನ್ಸ್ ಇರ್ತದೆ. ಯಾಕೆಂದ್ರೆ ಆನೆಗಳ ಅಟ್ಯಾಕ್ ಮಾಡೋದ್ರಲ್ಲಿ 2 ತರ ಇರ್ತದೆ. ಒಂದು ಆಕಸ್ಮಿಕವಾಗಿ ಮುಖಾಮುಖಿ ಆದಾಗ ಸೊಂಡ್ಲಲ್ಲಿ ದೂಕಿ ಸತ್ತೋಗಿದಾಗ ಅದು ಆಕಸ್ಮಿಕ ಅಂತ ಆಗ್ತದೆ. ಯಾವಾಗ ಅಟ್ಟಿಸ್ಕೆ ಬಂದು ಗೀಲಿಟ್ಕಂತ ಅಟ್ಟಿಸ್ಕೆ ಬಂತು ದಾಳಿ ಮಾಡ್ತು ಅಂತ ಅಮ್ಮ ಹೇಳ್ತು, ಅವ್ರ ತಾಯಿ ಹೇಳ್ತು, ಅದು ಒಂದ್ ಸ್ವಲ್ಪ ಬೆಳವಣಿಗೆ, ಒಂದು ಕೆಟ್ಟ ಬೆಳವಣಿಗೆನೆ. ಆದ್ರೆ ಈ ತರ ಆಗುತ್ತೆ ಇನ್ನೊಂದು ಕೆಲವೇ 1 ವಾರ 2 ವಾರದಲ್ಲಿ ಅನ್ನೋದು ನನಗೆ ಗೊತ್ತಿತ್ತು. ನಾನು ಅದ್ರ ಬಗ್ಗೆ ಮಾತು ಆಡಿದ್ದೆ. ಯಾಕೆಂದ್ರೆ ಅಲ್ಲಿ ವಾತಾವರಣನೇ ಆ ತರ ಆಗಿದೆ. ರಾತ್ರಿ ಸಾಯಂಕಾಲ ಆದ ಕೂಡಲೇ 5 ಗಂಟೆ ಆದ ಕೂಡಲೇ ಪಟಾಕಿಗಳ ಸುರಿಮಳೆ. ಫಾರೆಸ್ಟ್ ಇಲಾಖೆಯರು 10, 15, 20 ಆನೆ, ತಾಯಿ ಮರಿ, ಪ್ರೆಗ್ನೆಂಟ್ ಆನೆ, ಇಂಥ ಆನೆಗಳನ್ನೆಲ್ಲ ಇವರು ರಾತ್ರಿ 12 ಗಂಟೆವರೆಗೂ ಅಟ್ಟಿಸ್ಕೊಂಡು ಹೋಗ್ತಾರೆ. ಅವನಿಗೆ 3-4 ಊರಿನ ಆಚೆ 7-8 ಕಿಲೋಮೀಟರ್ ದೂರ ಓಡಿಸಿ ಬರ್ತಾರೆ. ಅಲ್ಲ ಮತ್ತಾವು ಇವ್ರು ಹಿಂದೆನೆ ವಾಪಸ್ ಬರ್ತವೆ, ಅದು ಬಿಡಿ. ಆಮೇಲೆ ಸಾಯಂಕಾಲ ಆದ ಕೂಡಲೇ ಊರಿನವರು ಲೋಕಲ್ಗಳು ಪಟಾಕಿ ಹಿಡ್ಕೊಂಡು ಅಲ್ಲಿ ಆನೆಗಳಿಗೆ ನೀರು ಕುಡಿಯಕ್ಕೂ ಇಲ್ಲ, ನಿದ್ದೆ ಮಾಡಕ್ಕೂ ಬಿಡ್ತಾ ಇಲ್ಲ. ಆ ರೀತಿ ಅಲ್ಲಿ ವಾತಾವರಣ ಆಗಿದೆ. ಇದು ಆನೆಗಳೆಲ್ಲ ರೊಚ್ಚಿಗೆದ್ದೇವೆ. ಆನೆಗಳು ಚಿಕ್ಕ ಮರಿ 6 ವರ್ಷದವು, 8 ವರ್ಷದ ಮರಿ. ಆಮೇಲೆ ಹೆಣ್ಣಾನೆ ಮರಿ ಒಂದು 12, 15 ವರ್ಷದವು, 20 ವರ್ಷದವು, 25 ವರ್ಷದ ಆನೆಗಳು, 30 ವರ್ಷದ ಆನೆಗಳು ಮನುಷ್ಯರ ಕಂಡಲ್ಲಿ ಬರೀ ಹೋಗಿ. ಮೊನ್ನೆ ಒಬ್ಬ ಒಂದು ಕಾಡೊಳಗೆ ಒಂದು ಬಂಡೆ ಮೇಲೆ ಕುತ್ಕೊಂಡು ಬಿಸಿಲು ಹೊಡೆದಾನೆ. ಬಿಸಿಲು ಹೊಡೆದ ಕೂಡಲೇ ಇಡೀ ಒಂದು ಗುಂಪೆ ಅವನ ಮೇಲೆ ಅಟ್ಯಾಕ್ ಮಾಡಕ್ ಬಂದಿದ್ದಾವೆ. ಆ ಬೆಳವಣಿಗೆ ಆಗಿದೆ. ಅಲ್ಲಿ ಆನೆಗಳು ಉದ್ರೇಕ ಆಗಿವೆ. ಜೊತೆಗೆ ಇತ್ತೀಚೆಗೆ ಸೋಲಾರ್ ಫೆನ್ಸಿಂಗ್ ಜಾಸ್ತಿ ಆಗ್ತದೆ, ಎಲೆಕ್ಟ್ರಿಕ್ ಫೆನ್ಸಿಂಗ್ ಎಲ್ಲ. ಇದರಿಂದ ಆನೆಗಳಿಗೆ ಕಾರಿಡಾರ್ ಕಟ್ ಆಗಿದೆ. ಆನೆಗಳು ಅದರಿಂದ ಶಾಕ್ ಹೊಡಿಸ್ಕೊಂತದವೆ. ಆನೆಗಳು ಭಾರಿ ಸೂಕ್ಷ್ಮ ಪ್ರಾಣಿಗಳು ಅಷ್ಟೇ ಅಲ್ಲ, ಅವು ರಿವೆಂಜ್ ತೀರ್ಸ್ಕೊಳ ಮನೋಭಾವನೆ ಇರೋವು. ಈಗ ನಮ್ಮ ಕಾಟು ಗೌರ್ ಅಂತೀವಿ, ಆ ರೀತಿ ಕಾಟಿಗಳ ಹಾಗೆ, ಇಲ್ಲ ದನಗಳ ಹಾಗೆ, ಇಲ್ಲ ಕಾಡಂದಿ ತರ ಅಲ್ಲ. ಅವು ಸೇಡ್ ತೀರ್ಸ್ಕೊಂತವೆ. ಅದು ಮನುಷ್ಯರೇ ಮಾಡಿದ್ದು ಅಂತಲೂ ಅವು ತಿಳ್ಕೊಂತವೆ. ಹೀಗಾಗಿ ಅಲ್ಲಿ ಒಂದು ಬೆಳವಣಿಗೆನೇ ಆಗಿದೆ. ಇದು ಇವತ್ತು ಸ್ಟಾರ್ಟಿಂಗ್ ಅಷ್ಟೇ, ಆದರೆ ಮುಂದೆ ಇನ್ನೂ ಇದು ಮುಂದುವರಿಯುತ್ತೆ. ಅದ್ರ ಮಧ್ಯದಲ್ಲಿ ಒಂದು 3 ಆನೆ ಬಂದಿದ್ದಾವೆ ಮೂಡಿಗೆರೆ ಭಾಗದಲ್ಲಿ. ಅದರಲ್ಲೂ ಒಂದು ಆನೆ ಈಗ ಒಂದು ವಾರದ ಹಿಂದೆ ನಾನು ಆ ಭಾಗದಲ್ಲಿ ಹೋದಾಗ ತುಂಬಾ ರೊಟ್ಟಿದ್ದು ಸ್ಮೆಲ್ಲಿಗೆ ನಾಯಿ ತರ ಆ ರೀತಿ ಸೌಂಡ್ ಮಾಡೋದು ನಾನು ಇಷ್ಟವರೆಗೆ ಕೇಳಿರ್ಲಿಲ್ಲ. ಒಂದು ವಯಸ್ಸಾಗಿದೆ ಅದಕ್ಕೆ. ಅದ್ರ ಕುಳ್ಳಾನೆ, ಸ್ವಲ್ಪ ಕೊರೆನೂ ಉದ್ದ ಇದೆ. ಅದ್ರ ಬೆನ್ನ ಮೇಲೆ ಮೂಳೆ ಬಿಡ್ಕೊಂಡಿದೆ. ಮೂಳೆ ಅಂದ್ರೆ ಈ ಒಂಟೆ ಬೆನ್ನಿನ ತರ ಉಬ್ಬು ಇದೆ. ತುಂಬಾ ಸುಮಾರು ಒಂದು 3-4 ಗಂಟೆಯಲ್ಲಿ ಅಲ್ಲಿ ಕಾಫಿ ಗಿಡ ಎಲ್ಲ ಮುರಿದು ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತು. ಅದಾದ್ಮೇಲೆ ಯಾರ ಮನೆ ಹತ್ರ ಬಾಗ್ಲಿಗೆ ಬಂದು ಸುಮಾರು 1-2 ಗಂಟೆ ಅಟ್ಯಾಕ್ ಮಾಡಕ್ ಮಾಡಿದೆ. ಅದಾದ್ಮೇಲೆ ಅಲ್ಲೊಂದು ಅರಮನೆ ಗುಡ್ಡ ಅಂತ ಒಂದು ಕಾಡಿದೆ, ಆ ಕಾಡಲ್ಲಿ ಅಟ್ಟಾರಿಸಿದೆ. ಇಂಥ ಬೆಳವಣಿಗೆಗಳು ತುಂಬಾ ಆಗ್ತಾ ಇದಾವೆ. ಚಿಕ್ಕ ಮರಿಗಳು ಮನುಷ್ಯರ ಮೇಲೆ ಅಟ್ಯಾಕ್ ಮಾಡಕ್ ನೋಡ್ತಿದೆ. ಅದೆಲ್ಲ ಆಗ್ತಾ ಇರೋದು ನಿರಂತರವಾದ ಪಟಾಕಿ. ಅವುಗಳಿಗೆ ನಿದ್ದೆ ಮಾಡಕ್ ಬಿಡ್ತಾ ಇಲ್ಲ. ಆಮೇಲೆ ಜೊತೆಗೆ ರಾತ್ರಿ ಎಲ್ಲ ಅಟ್ಟಾಡ್ಸೋದು, ಅವುಗಳನ್ನ ಗಡಿಪಾರ್ ಮಾಡಕ್ ನೋಡೋದು, ಆಲ್ದೂರ್ ಭಾಗಕ್ಕೆ ಓಡ್ಸಕ್ ನೋಡ್ತಾ ಇದಾರೆ. ಆನೆಗಳು ಅವಾಗ ಸ್ವಂತ ಇಷ್ಟ ಬಂದು ಹೋಗ್ಬೇಕೆ ಬಿಟ್ರೆ ಈ ಬಲಾತ್ಕಾರ ಆಗಿ ಆನೆಗಳನ್ನ ಓಡ್ಸಕ್ ಸಾಧ್ಯನೇ ಇಲ್ಲ. ಅವೇನು ಕಾಡಂದಿಗಳಲ್ಲ, ಇಲ್ಲ ಕಾಡ್ಕೋಣಗಳಲ್ಲ. ಇಷ್ಟೆಲ್ಲ ಬೆಳವಣಿಗೆ ಆಗಿ ಆನೆಗಳು ಉದ್ರೇಕಗೊಂಡಿವೆ. ಆನೆಗಳು ಈಗ ಮನುಷ್ಯರನ್ನ ಕಂಡಲ್ಲಿ ಸ್ಮೆಲ್ಲಿಗೆ ಬರಕ್ಕೆ ಶುರು ಮಾಡಿದಾವೆ. ನೆನ್ನೆದು ಓಲ್ಡ್ ಬೆಲ್ಟ್ ಆನೆ, ಬಹುಶಃ ಓಲ್ಡ್ ಬೆಲ್ಟ್ ಈಗ ಹೀಟಿಂಗ್ ಸೀಸನ್, ಅದು ಈಗ ಹೀಟಿಗೆ ಬಂದಿದೆ. ಭೀಮಾ ಅದನ್ನ ಬಿಟ್ಟು ಆ ಕಡೆ ಹೋಗ್ತಾ ಇಲ್ಲ. ನಿನ್ನೆ ಬೆಳವಣಿಗೆ ನೋಡಿದ್ರೆ ನಿನ್ನೆ ಬೆಳಗ್ಗೆ ಅನಿಸ್ತದೆ ಓಲ್ಡ್ ಬೆಲ್ಟ್ ಸುಮಾರು 50 ಮೀಟರ್ಗಿಂತ ಜಾಸ್ತಿ ದೂರ ಅಲ್ಲಿಗೆ ಹುಡುಗರನ್ನೆಲ್ಲ ಅಟ್ಟಾಡಿಸಿದೆ. ಅದಕ್ಕಿಂತ ಹಿಂದೆ ಒಂದು 100-150 ಮೀಟರ್ ದೂರದವರೆಗೂ ಅಟ್ಟಿಸ್ಕೊಂಡ್ ಬಂದಿದೆ. ಇದೆಲ್ಲ ಬೆಳವಣಿಗೆ ಆಗ್ತಾ ಇರೋದು ನಿರಂತರ ಪಟಾಕಿ. ಅವುಗಳನ್ನ ಮಲಗಕ್ ಬಿಡ್ತಾ ಇಲ್ಲ.
ಈ ರೀತಿ ಬೆಳವಣಿಗೆ ಆಗಿದೆ. ಆನೆಗಳನ್ನ ಏನು ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಆನೆಗಳನ್ನ ಏನೂ ಮಾಡೋಕ್ಕಾಗಿಲ್ಲ. ಕೆಲವರೆಲ್ಲ ಅಲ್ಲಿ ಇಲ್ಲಿ ಭಾಷಣ ಬಿಗಿತಾರೆ, ಆನೆ ಧಾಮ ಮಾಡ್ಬೇಕು, ಆ ಧಾಮ ಮಾಡೋಕು, ಇದು ಶ್ರೀಲಂಕಾ ಅಂತ. ಶ್ರೀಲಂಕಾ ಒಂದು ದ್ವೀಪ ರಾಷ್ಟ್ರ, ಅಲ್ಲಿ ಇದ್ದಿದ್ದೆ ಒಂದು 50-100 ಆನೆ. ಆ ಆನೆಗಳನ್ನ ತಗೊಂಡೋಗಿ ಅಲ್ಲಿ ಇಲ್ಲಿಂದಲೋ ಓಡಿಸ್ಕೊಂಡು ಹೋಗಿ ಎಷ್ಟೋ ಆನೆ ಎಲ್ಲ ಸತ್ತು ಒಂದ್ ಕಡೆಗೆ ತಗೊಂಡೋಗಿ ಏನೋ ಮಾಡಿ ಕೂಡಿ ಹಾಕಿದ್ದಾರೆ, ಅಲ್ಲೊಂದು ಧಾಮ ಮಾಡಿದ್ದಾರೆ. ಆದ್ರೆ ಇದು ಇಂಡಿಯಾ, ಇದು ಇಲ್ಲಿ ಮಹಾರಾಷ್ಟ್ರ, ಕರ್ನಾಟಕ, ಕೇರಳ, ತಮಿಳ್ನಾಡು, ಆಂಧ್ರ ಇಲ್ಲೆಲ್ಲ ಆನೆಗಳಿವೆ ಇವೆ. ಇಲ್ಲಿ ಒಂದು 60 ಆನೆಗಳು ನೀವು ತಗೊಂಡಾಗ ಆನೆಧಾಮ ಮಾಡಿದ್ರೆ ಉಳಿದ ಆನೆಗಳು ಬರ್ತಾವಲ್ಲ, ಅವನ್ನೇನ್ ಮಾಡ್ತೀರಿ? ಆಮೇಲೆ ಈ ಹಿಂದೆ ಕಳೆದ ವರ್ಷ ಅದ್ರ ಹಿಂದ ವರ್ಷ ಅನ್ನಿಸ್ತದೆ, ಅಲ್ಲೊಂದು ರೈಲ್ವೆ ಬ್ಯಾರಿಕೇಡ್ ಅಂತ ಮಾಡಿರು, ₹1,00,000 ದುಡ್ಡಲ್ಲಿ ಅದನ್ನ ಸುರಿದ್ರು. ಅದು ಎಲ್ಲೆಲ್ಲಿ ಹೋಯ್ತೋ ಗೊತ್ತಿಲ್ಲ. ಆದ್ರೆ ಆನೆಗಳು ಕೊಡಗಿಂದ ಆರಾಮಾಗಿ ಬರ್ತಾ ಇದಾವೆ, ಆರಾಮಾಗಿ ಕೊಡಗಿಗೆ ಹೋಗ್ತಾ ಇದಾವೆ. ಇವ್ರು ಏನ್ ಬ್ಯಾರಿಕೇಡ್ ಮಾಡಿದ್ದು? ಕೊಡಗಿಗೂ ಆನೆ ಹೋಗ್ತದೆ, ಕೊಡಗಿನ ಆನೆಗಳು ಬರ್ತದೆ. ಇದಕ್ಕಿಂತ ಹಿಂದೆ ಇನ್ನೊಂದು ಆನೆ ಬಂದಿದೆ, ಒಂದು ಬಾಡಿ ಬಿಲ್ಡರ್ ತರ ಕಟ್ಟು ಮಸ್ತಾದ ಆನೆ. ಈಗಾಗಲೇ ಮತ್ತೆ 10 ಆನೆಗಳು ಆಲೂರು ಮತ್ತೆ ಸಕಲೇಶ್ಪುರ ಭಾಗದಲ್ಲಿ 10 ಆನೆಗಳು ಬಂದು ಸೇರ್ಕೊಂಡಿದಾವೆ. ನಮ್ಮ ವಡೂರು ಈ ಭಾಗ, ಕೆಂಚಮ್ಮನಕೋಟೆ ಆ ಭಾಗದಲ್ಲಿ. ಹಾಗಾಗಿ ಈಗ ಬಂದಿರೋ ಒಂದು ಆನೆ, ಕೊಡಗಿಂದ ಬಂದ ಆನೆ, ಅದನ್ನ ಬಾರಿ ಸುಲಭ ಕಂಡು ಹಿಡಿಬಹುದು. ಅದು ಮುಂದೆ ಡೇಂಜರ್. ಅದು ಇನ್ನು ಮೂಡಿಗೆರೆ ಸೈಡ್ ಇಂದ ಬಂದಿರೋ 3 ಆನೆಗಳಲ್ಲಿ ಒಂದು ಆನೆ ಅದು ಡೇಂಜರ್ ಆನೆ. ಅದ್ರ ಜೊತೆ KP ಕಲರ್ 2 ಆನೆಗಳು, ಅವು ಡೇಂಜರ್ಗಳೇ. ಅವೆಲ್ಲ 16-18 ವರ್ಷದ ಆನೆಗಳು. ಬೇರೆ ಇನ್ನೊಂದು ಜೂನಿಯರ್ ಕರಡಿ ಅಂತ ಒಂದು ಆನೆ ಇದೆ, ಸೇಮ್ ಕರಡಿ ತರನೇ ಇದೆ, ಅದೇ ತರ ಮೈ ಕಟ್ಟಿದೆ, ಅದೇ ತರ ಕೋರೆ ಆನೆ. ಬಹುಶಃ ಕರಡಿ ತಮ್ಮ ಇರಬಹುದು, ಯಾಕೆಂದ್ರೆ ಇಡೀ ಅದರ ದೇಹದ ರಚನೆ, ಅದರದ ಎತ್ತರ ಎಲ್ಲ ನೋಡಿ ಅದರ ಇಷ್ಟವರಿಗೆ ಯಾರನ್ನು ಏನು ಮಾಡಿಲ್ಲ. ಈಗ ಆನೆ ಏನಾರ ಹಿಡಿತೀವಿ ಅನ್ನೋದಾರೆ ಆನೆನ ದಸರಾ ಆನೆಗಳನ್ನ ತಂದು ಒಂದು 3-4-5 ದಿವಸದವರೆಗೂ ಕಾದು, ಏನು ಒಂದು 16-18 ವರ್ಷದ ಆನೆಗಳು ಏನು ಇಲ್ಲಿ ಉಪದ್ರ ಕೊಡ್ತಿವೆ ಅವುಗಳನ್ನ ಹಿಡಿಬೇಕು. ಇಲ್ಲ ಇವರು ಬಂದಿದೆ ಇವತ್ತು ಸಾಯಂಕಾಲ ಬರೋದು, ನಾಳೆ ಹಿಡಿಯೋದು, ನಾಡ್ದು ಹಿಡಿಯೋದು, ಇಲ್ಲ ಒಂದು ಹಿಡಿದು ತೆಗೆದು ಯಾವ್ದೋ ಸಿಕ್ಕಿದಾನೆ ಹಿಡಿದು ಸಾಧಿಸಿದ ಆಗಲ್ಲ ಅದು. ಆಮೇಲೆ ಪಟಾಕಿ ಹೊಡೆಯೋದನ್ನ ಫಾರೆಸ್ಟ್ ಇಲಾಖೆಯವರು ಬಿಡ್ಬೇಕು, ಅದ್ ನಿಲ್ಲಿಸ್ಬೇಕು. ಜೊತೆಗೆ ಲೋಕಲ್ಗಳು ಪಟಾಕಿ ಹೊಡೆಯೋದು ನಿಲ್ಲಿಸ್ಬೇಕು. ಅಲ್ಲಿ ಏನು ಇಲ್ಲ, ಈಗ ಆಹಾರ ಎಲ್ಲ ಮುಗ್ದಿದೆ. ಅಲ್ಲಿ ಆ ಭಾಗನ ಇನ್ನು ಸದ್ಯದಲ್ಲಿ ಆನೆ ಜಾಗ ಖಾಲಿ ಮಾಡ್ತಾವ ಅಲ್ಲಿಂದ. ಅಷ್ಟವರೆಗೆ ಒಂದು ತಾಳ್ಮೆಯಿಂದ ಸ್ವಲ್ಪ ಕಾಯ್ಬೇಕು. ಇಷ್ಟ ಆಗಿದೆ ಸರ್. ಇದು ಸುಣ್ಣ ಹಾಕೋ ಟೈಮ್ ಅಲ್ಲಿ, ಅಂದ್ರೆ ಸುಣ್ಣ ಹಾಕುದಂದ್ರೆ ಈ ಸಮಯದಲ್ಲಿ ಸುಣ್ಣ ಹಾಕ್ತಾರೆ ಸರ್ ಈ ಕಾಫಿ ತೋಟಕ್ಕೆ, ಆಮೇಲೆ ಓಡುವಂತ ಸಮಯದಲ್ಲಿ ಆಯ್ತಾ ಏನಾಯ್ತು ಸರ್ ಇದು? ಕಾಫಿ ತೋಟಕ್ಕೆ ಬೆಳಿಗ್ಗೆ ಇವರು ಸುಣ್ಣನ ಚೆಲ್ಲೋದು, ಸುಣ್ಣ ಉಗ್ಗೋದು. ಕಾಫಿ ಅಂದ್ರೆ ಇಡೀ ಕಾಫಿ ಚೀಲ ಅಲ್ಲ, ಸುಣ್ಣದ ಚೀಲಗಳನ್ನ ತಗೊಂಡು ಅದನ್ನ ಕಾಫಿ ಬಡ್ಡೆಗೆಲ್ಲ ಚೆಲ್ತಾ ಹೋಗ್ತಾರೆ. ಇವರು ಆ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಇದ್ದಕ್ಕಿದ್ದಂಗೆ ಆನೆ ಒಂದು ಜೀಲಿಡ್ತಾ ಬರ್ತದೆ. ಎಲ್ಲ ಇವ್ರು ಚಲ್ಲಾಪಿಲ್ಲಿಯಾಗಿ 3 ಜನ 3 ದಿಕ್ಕಿಗೆ ಓಡ್ತಾರೆ. ಈ ಅಮ್ಮ ಈಗೇನ್ ತೀರೋಯ್ತು, ಇದೊಂದು 35-40 ವರ್ಷದ ಅಮ್ಮ, ಅದು ತಾಯಿ ಒಂದ್ ಕಡೆ ಓಡ್ತಾರೆ, ಇವಳು ಒಂದ್ ಕಡೆ ಓಡಿದಾಗ ಬಹುಶಃ ನನ್ನ ಮನ್ಸು ಈ ಎಲ್ಲರೂ ಬೇರೆ ದಿಕ್ಕಿಗೆ ಓಡಿದೆ, ಈ ಅಮ್ಮ ಆನೆ ಪಕ್ಕಕ್ಕೆ ಓಡಿದೆ. ಆಮೇಲೆ ಆನೆ ಅಲ್ಲೇ ತುಳಿದು ಹಾಕಿದೆ. ಆಮೇಲೆ ಅವ್ರು ಹೇಳ್ತಾರೆ, ಅವ್ರ ಅಮ್ಮ ಹೇಳ್ತಾರೆ, ಯಾಕೆಂದ್ರೆ ಅವ್ರು 3 ಜನ ಅಲ್ಲಿ ಪ್ರತ್ಯಕ್ಷದರ್ಶಿಗಳು, ಅದರಲ್ಲೂ ಒಬ್ರು ಸತ್ತೋಗಿದ್ದಾಳೆ, ಇನ್ನಿಬ್ರು. ಅದ್ರ ತಾಯಿ ಹೇಳ್ತಾರೆ, ಅವಳು ಆ ಕಡೆ ಓಡಿದ್ಲು, ನಾವು ಈ ಕಡೆ ಓದ್ಲು, ಆನೆ ಗೀಳಿಟ್ಟು ಅಂತ. ಆನೆ ಗೀಳಿಟ್ಕೊಂಡು ನನ್ನ ಮನ್ಸು ಬೇರೆ ದಿಕ್ಕಿಗೆ ಓಡೋದು ಗೊತ್ತಾಗ್ದಲೆ ಆನೆ ಹತ್ರಕ್ಕೆ ಓಡಿರ್ಬೋದು ಅಂತ ಅನಿಸ್ತಾ ಇದೆ ನಂಗೆ. ಯಾಕೆಂದ್ರೆ ಇವ್ರು 2 ಜನ ಉಳ್ಕೊಂಡು ಆ ಅಮ್ಮ ಇವ್ರ ಗುಂಪಿಟ್ಟು ಬೇರೆ ಕಡೆ ಓಡಿ ಗೊತ್ತಾಗ್ದಲೆ ಆನೆ ಹತ್ರಕ್ಕೆ ಓಡಿರ್ಬೋದು ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಹಾಗಾಗಿ ಆ ಅಮ್ಮನ್ನ ತುಣಿದಾಕಿದೆ. ಅದು ಮೊನ್ನೆ ಎಂಟ್ರಿ ಕೊಟ್ಟ KP ಕಲರ್ ಉಂಟಲ್ಲ, KP ಕಲರ್ ಆನೆ ಫ್ರೆಂಡ್, ಅದು ಕರ್ಕೊಂಡು ಬಂದಿರೋ ಆನೆ, ಅದು ಇಲ್ಲಿದ ಅಲ್ಲ. ಅದು ಈಗ ಒಂದು ವಾರ, ಒಂದು 3-4-5 ದಿವಸದ ಹಿಂದೆ ಅದು ಹೇಮಾವತಿ ಬಾರ್ಡರ್ ಇಂದ ಬಂದಿರೋ ಆನೆ. ಅದು ಹಾಚಿಗೋಡ್ನಹಳ್ಳಿ ಅಂತ, ಅಲ್ಲಿ ಭೀಮನ ಫೇವರೆಟ್ ಜಾಗ ಅಲ್ಲಿತ್ತು. ನಾನು ಅಲ್ಲಿ ಫೋನ್ ಮಾಡಿ ಅಲ್ಲಿ ಲೋಕಲ್ ಅವ್ರನ್ನ ಕೇಳಿದಾಗ KP ಕಲರ್ ಒಂದು ಕೊಡಗಿಂದ ಒಂದು ಹೊಸ ಆನೆ ಕರ್ಕೊಂಡು ಬಂದಿದೆ. ಆಮೇಲೆ ಅದ್ರದ್ದು ಫೋಟೋ ನಮ್ಮ ಹತ್ರ ನಮ್ಗೆ ಸಿಕ್ತು ಅಲ್ಲಿ. ಅದು ಆನೆ ತುಂಬಾ ಕೊಬ್ಬಿ ಭಾರಿ ಕಟ್ಟುಮಸ್ತ ಆಗಿದೆ.
ಕೋರೆ ಅದು ನಮ್ಮ ಕರಡಿ ಮೌಂಟೇನ್ ಗುಂಡ ಆನೆಗಳ ತರನೇ ಕೋರೆ, ಅದು ಉದ್ದ ಕೋರೆ ಬರಲ್ಲ, ಅದು ಕೋರೆ ಉದ್ದ ಬೆಳೆಯಲ್ಲ, ಅದು ಆ ತರದ ಆನೆ. ಅದು ಅದೇ ಆನೆ ಮಾಡಿದ್ದು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಅದೇ ಆನೆ ಮಾಡ್ತು ಅನ್ನಕ್ಕೆ ಅಲ್ಲಿ ಅವರು 3 ಜನ ಬಿಟ್ರೆ ಬೇರೆ ಯಾರು ಇರ್ಲಿಲ್ಲ. ಆ ಆನೆನೆ ಮಾಡ್ತು, ಬೇರೆ ಆನೆ ಹೊಡಿತು, ಅದು ಯಾರಿಗ್ ಗೊತ್ತಿಲ್ಲ. ಆದ್ರೆ ಈಗೆಲ್ಲ ಹೇಳ್ತಾ ಇರೋದು ಕೊಡಗಿಂದ ಈಗ ಹೊಸದಾಗಿ ಬಂದ ಆನೆನೆ ಸಾಯಿಸ್ತು ಅಂತ. ಕಾರ್ಯಾಚರಣೆ ಶುರು ಆಗುತ್ತೆ ಸರ್ ನಾಳೆ? ಕಾರ್ಯಾಚರಣೆ ನನಗೆ ಗೊತ್ತಿಲ್ಲ, ಯಾಕಂದ್ರೆ ಈಗಾಗಲೇ ರಾಮನಗರದಲ್ಲಿ 3 ಆನೆ ಹಿಡಿಯಕ್ಕೆ ಅಲ್ಲಿ ಆರ್ಡರ್ ಬಂದಿದೆ. ಆಮೇಲೆ ಈಗ ಸಾಯಿಸ್ತಲ್ಲೆಲ್ಲ ಆನೆ ಹಿಡಿಯಕ್ಕೆ ಹೋದ್ರೆ, ಈಗ ಮೊನ್ನೆ ಶನಿವಾರ ಸಂತೆಯಲ್ಲಿ ಪೊನ್ನಪ್ಪ ಅನ್ನೋರ್ನೊಬ್ಬರನ್ನ ಆನೆ ಸಾಯಿಸಿದೆ, ಇಲ್ಲೊಂದು ಸಾಯಿಸಿದೆ. ಏನ್ ಕಾರ್ಯಾಚರಣೆ ಮಾಡ್ತಾರೋ ಬಿಡ್ತಾರೋ ನಂಗೆ ಗೊತ್ತಿಲ್ಲ. ಕಾರ್ಯಾಚರಣೆ ಮಾಡೋದಾದ್ರೆ ಇವರು ಈ 2020 ಮ್ಯಾಚ್ ಹಂಗೆ ಅವತ್ತೇ ಬಂದು ಅವತ್ತೇ ಹಿಡಿದು ಅವತ್ತೇ ಹಿಡ್ಕೊಂಡು ಹೋಗೋದಲ್ಲ. 3 ರಿಂದ 4 ದಿವಸ 5 ದಿವಸ ಕ್ಯಾಂಪ್ ಮಾಡಿ, ವಾಚ್ ಮಾಡಿ, ಅದೆಲ್ಲ ಟ್ರ್ಯಾಕಿಂಗ್ ಮಾಡಿ, ಟ್ರೇಸ್ ಮಾಡಿ, ಎಲ್ಲಿ ಇದೆ ಆನೆ ಅಂತ ಕರೆಕ್ಟಾಗಿ ನೋಡಿ ಹಿಡಿಬೇಕು. ಯಾಕಂದ್ರೆ ಈ ಹಿಂದೆ ಸುಮ್ಮನೆ ಯಾವ್ಯಾವ ವಿಕ್ರಾಂತ ಆನೆನ 3 ದಿವಸ ಅಟ್ಟಿಸಾಡಿ ಅದನ್ನ ಸುಮ್ಮನೆ ಹಿಡಿದು ಲಾಸ್ಟಿಗೆ ಆ ಕಾನಳ್ಳಿ ಕುಳ್ಳನ್ನು ಹಿಡಿದ ಮೇಲೆ ಇವತ್ತಿನವರೆಗೂ ಇಲ್ಲಿ ಯಾವುದೇ ಸಾವು ನೋವು ಇರಲಿಲ್ಲ. ಕಾನಳ್ಳಿ ಕುಳ್ಳನ್ನ ಹಿಡಿದು 4-5 ತಿಂಗಳಾಯ್ತೇನೋ. ಈಗ ಶುರುವಾಗಿದೆ. ಇನ್ನು ಇದೊಂದಲ್ಲ, ಇನ್ನು KP ಕಲರ್ ಸೆಕೆಂಡ್ ಇದೆ. ಆಮೇಲೆ ಮೊನ್ನೆ ನಾವು ನೋಡಿದಾನೆ, ನಮ್ಮ ಹತ್ರ ಅದ್ರ ವಿಡಿಯೋ ಫೋಟೋ ಎಲ್ಲ ಇದೆ. ಅದ್ರ ಬೆನ್ಮೂಳೆ ಬಿಟ್ಕೊಂಡಿದೆ. ತುಂಬಾ ತರಲೆ ಆನೆ, ತುಂಬಾ ತರಲೆ ಅಂದ್ರೆ ಕಾಡೊಳಗೆ ಹೋದಂಗೆ ನಾಟಕ ಆಡ್ಕೊಂಡು ಮತ್ತೆ ಕಾಡ್ ಸೈಡಲ್ಲಿ ಬಂದು ನಿಂತ್ಕೊಳ್ಳೋದು. ಇಲ್ಲಿ ಯಾರ ಸೌಂಡ್ ಕೇಳಿದ ಕೂಡಲೇ ಮತ್ತೆ ಓಡಿ ಬಂದು ಅಟ್ಯಾಕ್ ಮಾಡಕ್ ಬರೋದು, ಮತ್ತೆ ಹೋಗಿ ಎಲ್ಲೋ ಕದ್ದು ನಿಲ್ಲೋದು. ಮೊನ್ನೆ ನಾನ್ ನೋಡೋದಿದ್ದು ಅದೇ ಮಾಡ್ತಾ ಇತ್ತು, ಓಡೋಗಿ ಮರತ್ ಬಸ್ತ ನಿಲ್ಲೋದು, ಆಮೇಲೆ ಸುತ್ತೊಡಿಯೋದು, ಅದು ಮಾಡ್ತಾ ಇತ್ತು. ಯಾಕೆಂದ್ರೆ ಇಂತ ನಾನು ಹೇಳಿದ್ದೆ ನಿಮ್ಗೆ, ಕಳೆದ ಇದ್ರಲ್ಲಿ ನಾನು ಹೇಳಿದ್ದೆ, ಸದ್ಯದಲ್ಲಿ ಯಾರನ್ನಾರ ಅಟ್ಯಾಕ್ ಮಾಡಿಸ್ತಿ ಏನಾರ ಒಂದ್ ಮಾಡುತ್ತೆ ಅಂತ. ಅದು ಸತ್ಯ ಆಯ್ತು. ನರಹಂತಕ ಆನೆ ಹಿಡಿಬೇಕಂತೀರ? ನಾವು ಆನೆ ಹಿಡಿಯೋದ್ರಲ್ಲಿ, ಆನೆ ಹಿಡಿಯಕ್ಕೆ ಎಲ್ಲ ವಿರೋಧನೆ. ಆದ್ರೆ ಮನುಷ್ಯರು ಬದುಕ್ಬೇಕು, ಆನೆ ಬದುಕ್ಬೇಕು. ಆನೆ ಹಿಡಿಯಕ್ಕಿಂತ ಮೊದಲು ಆನೆಗಳು ಉದ್ರೇಕಗೊಳ್ದಂಗೆ ಆನೆಗಳಿಗೆ ನಿದ್ದೆ ಮಾಡಕ್ಕೆ ವ್ಯವಸ್ಥೆ ಮಾಡ್ಬೇಕು. ಅವು ಮರಿಗಳು, ಆಮೇಲೆ ಪ್ರೆಗ್ನೆಂಟ್ ಆನೆಗಳು, ಅವನ್ನೆಲ್ಲ ಅಟ್ಟಾಡ್ಸೋದು. ಆ ಪ್ರೆಗ್ನೆಂಟ್ ಆನೆಗಳು ಒಂದೇ ದಿವಸದಲ್ಲಿ 7-8 ಕಿಲೋಮೀಟರ್ 10 ಕಿಲೋಮೀಟರ್ ಅದನ್ನ ಅಟ್ಟಿಸ್ಕೊಂಡು ಹೋಗೋದು. ಅವು ಒಂದು ಏಷದ ಆನೆ ಗರ್ಭಧರಿಸಿ 20 ತಿಂಗಳವರೆಗೆ ಗರ್ಭ ಇರುತ್ತೆ. ಆ 18, 19 ಇಲ್ಲ 20ನೇ ತಿಂಗಳಲ್ಲಿ ಆ ಸಮಯದಲ್ಲಿ ಆನೆಗಳನ್ನ 8-10 ಕಿಲೋಮೀಟರ್ಗಳು ಅಟ್ಟಿಸ್ಕೆ ಹೋದ್ರೆ ಅಬಾರ್ಷನ್ ಆಗ್ತದೆ. ಹಿಂದೆಲ್ಲ ಆಗಿತ್ತು, ಈಗ ಓಲ್ಡ್ ಬೆಲ್ಟಿಗೂ ಆಗಿತ್ತು. ಓಲ್ಡ್ ಬೆಲ್ಟಿಗೆ ಹೋಸತಿ ಏಪ್ರಿಲ್ 10ನೇ ತಾರೀಕೇನ ಸ್ಟಾರ್ಟ್ ಮಾಡಿರು. ಆಮೇಲೆ ಅದಾಗಿ 1 ತಿಂಗಳ 2 ತಿಂಗಳಿಗೆ ಅಬಾರ್ಷನ್ ಆಯ್ತು. ಇವ್ರು ಆ ರೀತಿ ಮಾಡಿದ್ರೆ ಆನೆಗಳಿಗೆ ರೊಚ್ಚೇಳ್ತವೆ. ಆನೆಗಳು ಬೇರೆ ಪ್ರಾಣಿ ಹಂಗಲ್ಲ ಅಂತ ಎಲ್ಲರಿಗೂ ಗೊತ್ತು. ಇವರು ಆಮೇಲೆ ಆ ಮರಿಗಳಲ್ಲಿ ಇನ್ನು ಕಾಲಿನ ಪಾದದ ತಳ, ಇನ್ನು ಆ ಸೋಲ್ ಏನೈತೆ ಕಾಲಿನ ತಳಭಾಗದ ಚರ್ಮನೆ ಇನ್ನೂ ಗಟ್ಟಿಯಾಗಿರಕ್ಲ 1 ತಿಂಗಳ 15 ದಿವಸ ಮರಿಗಳನ್ನೆಲ್ಲ 8-10 ಕಿಲೋಮೀಟರ್ ಇವರು ಪಟಾಕಿ ಹಾಕೊಂಡು ಓಡಿಸಿದ್ರೆ ಆ ಮರಿಗಳ ಕಥೆ ಏನಾಗೋದು, ಅವು ಪಾದ ಉಳಿಯುತ್ತಾ, ಅವೆಲ್ಲ ಯೋಚನೆ ಮಾಡ್ಬೇಕು ಫಾರೆಸ್ಟ್ ಇಲಾಖೆಯವರು. ಇವರು ಈ ನಿರಂತರವಾದ ಪಟಾಕಿ, ಈ ನಿರಂತರವಾದ ಆನೆಗಳನ್ನ ಫುಟ್ಬಾಲ್ ತರ ಆಗಿದಾವೆ. ಫುಟ್ಬಾಲ್ ಇದರಲ್ಲಿ ಹೇಗೆ ಬಾಲ್ನ ಆ ಗೋಲಿಗೂ ಈ ಗೋಲಿಗೂ ಒದಿತಾರಲ್ಲ, ಅದೇ ತರ ಇಲ್ಲೂ ಆಗಿದೆ. ಈ ಕಡೆಯಿಂದ ಆ ಕಡೆಗೆ ಓಡಿಸೋದು, ಆ ಕಡೆಯಿಂದ ಈ ಕಡೆಗೆ ಓಡಿಸೋದು. ಆನೆಗಳು ಹಾಗಾಗಿ ಉದ್ರೇಕಗೊಂಡಿವೆ. ಅದನ್ನೆಲ್ಲ ನಿಲ್ಲಿಸ್ಬೇಕು ಇವರು. ನಿಲ್ಸಿದ್ರೆ ಆನೆಗಳು ರೊಚ್ಚೆದ್ದಿರೋದು, ನಾನು ಹೇಳಿದ್ನಲ್ಲ ಚಿಕ್ಕ ಮರಿ 6 ವರ್ಷದ ಮರಿಗಳು ಮನುಷ್ಯರನ್ನ ಈಗ ಅಟ್ಯಾಕ್ ಮಾಡಕ್ ಹೊರಟಿದಾವೆ. ಅದೋಗ್ಲಿ, ಒಂದು 12 ವರ್ಷದ ಹೆಣ್ಣು ಮರಿಗಳು, ಹೆಣ್ಣಾನೆಗಳು, ಹೆಣ್ಣು ಆನೆ ಅಂದ್ರೆ ಹೆಣ್ಣು ಮರಿಗಳು ಮನುಷ್ಯರ ಮೇಲೆ ಅಟ್ಯಾಕ್ ಮಾಡಕ್ ಬರ್ತದೆ. ಈ ವಾತಾವರಣ ಮಾಡಿರೋದು ಇದು ಅತಿಯಾದ ಪಟಾಕಿ, ನಿದ್ದೆ ಮಾಡಕ್ ಬಿಡದಲೆ ಇಲ್ಲ, ಆ ರೀತಿ ವರ್ತನೆಯಿಂದ ಹೀಗಾಗ್ತಾ ಇರೋದು. ಅದನ್ನೊಂದ್ ಸ್ವಲ್ಪ ಕಡಿಮೆ ಮಾಡ್ಬೇಕು. ಆನೆಗಳು ಏನು ಅಲ್ಲೇ ಇರಲ್ಲ, ಅಲ್ಲಿ ಏನು ಇಲ್ಲ. ಈಗ ಅಲ್ಲೆಲ್ಲ ಮುಗೀತು ಫುಡ್ ಎಲ್ಲ. ಸ್ವಲ್ಪ ರೋಗಷ್ಟ ಹಣ್ಣಿದೆ ಅಷ್ಟೇ ಬಿಟ್ರೆ ಇನ್ನು ಭತ್ತ ಎಲ್ಲ ಮುಗೀತು. ಇನ್ನು ಅಲ್ಲಿ ಹುಲ್ಲೆಲ್ಲ ಏನು ಪಾಳ್ ಬಿಟ್ರೆ ಹುಲ್ಲು ಗದ್ದೆಯಲ್ಲಿದ್ದ ಹುಲ್ಲುಗಳೆಲ್ಲ ಈಗ ಹೊರಟಾಗಿದೆ ಅಷ್ಟೇ ಅಲ್ಲ, ಅದಕ್ಕೆ ಕೆಂಪಾಗಿ ಒಣಗಿ ಹೋಗ್ತಾ ಉಂಟು. ಸೊ ಈ ಭಾಗಕ್ಕೆ ಬರುತ್ತಂತೀರಾ?
ಚೆದರಿ ಹೋಗ್ತವೆ. ಆಲ್ದೂರ್ ಕಡೆಗೆ ಹೋಗೋ ಚಾನ್ಸ್ ಇದೆ. ಮತ್ತೆ ಯಾಕೆಂದ್ರೆ ಆಲ್ದೂರ್ ಭಾಗದಲ್ಲಿ ಈ ಟೈಮಲ್ಲಿ ಇನ್ನಿಲ್ಲ ಸ್ವಲ್ಪ ದಿವಸ ಬಿಟ್ಟು ಆಲ್ದೂರ್ ಭಾಗಕ್ಕೆ ಹೋಗ್ತವೆ. ಯಾಕೆ ಅಲ್ಲಿ ಸುಮಾರು 3,500 ಸಮುದ್ರ ಮಟ್ಟದಿಂದ 3,500 ಅಡಿ ಎತ್ತರ ಇರೋ ಪ್ರದೇಶ ಅದು. ಅಲ್ಲಿ ಒಂದ್ ಸ್ವಲ್ಪ ಆಹಾರ ಮತ್ತೆ ತಂಪು ಹವೆ ಇರೋದ್ರಿಂದ ಇನ್ನು ಈ ಭಾಗ ಏನಿದೆ ಇದೆಲ್ಲ ಅರೆಮಲೆನಾಡು. ಇಲ್ಲಿ ಇನ್ನು ಈಗಾಗ್ಲೇ ಸಾಮಾನ್ಯ ಮರಗಳದ್ದೆಲ್ಲ ಎಲೆ ಉದುರು ಹೋಗಿದೆ. ಅವಕ್ಕೆ ಅಲ್ಲಿ ಕಾಫಿ ತೋಟದೊಳಗೆ ಅವು ಇರ್ಬೇಕಾದ್ರೆ ಹೊರತು ಮತ್ತೆ ಅಲ್ಲಿ ಕಾಡೇನಿಲ್ಲ. ಹಾಗಾಗಿ ಅಲ್ಲಿಂದ ಜಾಗ ಖಾಲಿ ಮಾಡ ವಲಸೆ ಹೋಗೋ ಚಾನ್ಸ್ ಇದೆ. ಆನೆಗಳು ಒಂದು ಆನೆಗೆ 1,000 ಚದುರ ಕಿಲೋಮೀಟರ್ ಬೇಕು. ಇಲ್ಲಿ ಕರ್ನಾಟಕದಲ್ಲಿ ಅಂತ ಕಾಡೇ ಇಲ್ಲ. ಆನೆಗಳು ವಲಸೆ ಹೋಗ್ತವೆ. ಇನ್ನು ಸ್ವಲ್ಪ ದಿವಸದಿಂದ ಅಲ್ಲಿಂದ ಜಾಗ ಖಾಲಿ ಮಾಡ್ತವೆ. ಅಷ್ಟವರೆಗೂ ತಾಳ್ಮೆಯಿಂದ ಇರಬೇಕು. ಫಾರೆಸ್ಟ್ ಇಲಾಖೆಯರು ಯಾವುದೇ ಕಾರಣದಿಂದ ರಾತ್ರಿ ಆನೆ ಓಡ್ಸಕ್ ಹೋಗೋದು, ಪಟಾಕಿ ಹಾಕೋದು ಸರಿಯಲ್ಲ ಅದು. ಧನ್ಯವಾದ ಸರ್.